ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ ತಲೆ ಜಿಲ್ಲೆಗೆ ನಡಿರಮ್ಮ ಎಸ್ಕೇಪ್ ಆಗೋಣ. ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ಹೊತ್ತಲ್ಲದ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿಯುತ್ತೆ. ಶಾಂತಿನಗರದ ಸ್ಲಮ್ ಪೀಪಲ್ ಬದುಕು ಮೂರಾಬಟ್ಟೆ ಆಗುತ್ತೆ. ಸಿಕ್ಕಾಪಟ್ಟೆ ಪ್ರಮೋಷನ್ ಕೊಟ್ಟ ಕನ್ನಡ ಸಿನಿಮಾ ಯಕ್ಕುಟ್ಟಿ ಹೋಗುತ್ತೆ. ಸದ್ದಿಲ್ಲದೆ ಬಂದ ಸಿನಿಮಾ 100 ದಿನ ಓಡುತ್ತೆ. ಫ್ಲವರ್ ಪಾರ್ಟಿ ಅವರು ರಗಳೆ ಸ್ಟಾಪ್ ಮಾಡ್ತಾರೆ. ಕುಮ್ಮಿ ಪಾರ್ಟಿ ಅವರು ಜಗಳ ಶುರು ಮಾಡ್ತಾರೆ. ಪೇರೆಂಟ್ಸು ಮಕ್ಕಳ ಲವ್ಗೆ ಅಪೋಸ್ ಮಾಡ್ತಾರೆ. ಮಕ್ಕಳು ಈ ಜಗತ್ತೇ ಬೇಡ ಅಂತ ಪ್ರಾಣ ಕಳ್ಕೋತಾರೆ. ಭ್ರಷ್ಟಾಚಾರ ಮಾಡ್ತಾ ಇರೋರೆ ಭ್ರಷ್ಟಾಚಾರ ವಿರುದ್ಧ ಫೈಟ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು ನಮ್ಮ ಪೀಪಲ್ ನಗ್ತಾ ಕೂತ್ಕೋತಾರೆ. ಉಸ್ತುವಾರಿ ಸಚಿವರು ಕೆಲಸ ಮಾಡದೆ ಸುಮ್ಮನೆ ಕೂರ್ತಾರೆ. ತಲೆಕೆಟ್ಟ ಶಾಸಕರು ರಸ್ತೆ ರಿಪೇರಿ ಮಾಡ್ತಾರೆ. ಒಟ್ನಲ್ಲಿ ಇದೊಂಥರ ವಿಚಿತ್ರ ಲೋಕ. ಆದ್ರೂ ಬದುಕಲೇಬೇಕು. ಏನು ಮಾಡೋಕ್ಕಾಗಲ್ಲ ಡಿಯರ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರನೇ ಇಷ್ಟ. ನೋಡಲ್ಲಿ ಕಾಂತ, ಏನಾದ್ರೂ ದುಡ್ಕೊಂಡು ಅರ್ಧ ಗೇಣು ಹೊಟ್ಟೆ ತುಂಬಿಸ್ಕೊಳ್ಳೋ ದಾಸಪ್ಪ ಅಂದ್ರೆ ಮಗಳ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬಾರೆ ಬೋಲ್ ಬೋಲ್ ಅಂತ ಚುಡಾಯಿಸ್ತಾನಂತೆ ಈ ಮುದುಕ. ಯಾಯ್, ಇವನ ಈ ಕೊಳೆತ ಮುಸುಡಿನ ಮೋರಿಲಿ ಅಲ್ದಾಡೋ ಹಂದಿ ಕೂಡ ತಿರುಗಿ ನೋಡಲ್ಲ. ಈ ವಯಸ್ಸಿನಲ್ಲಿ ಇವನಿಗೆ ಯಾಕೆ ಬಂತು ಈ ಖಯಾಲಿ? ಮೊನ್ನೆ ಪಾಪ ಅದ್ಯಾರೋ ಸ್ಕೂಲ್ ಹುಡುಗಿಗೆ ಲವ್ ಯು ಡಾರ್ಲಿಂಗ್ ಅಂತ ಕರೆದ ತಕ್ಷಣ ಅಲ್ಲಿ ಇದ್ದ ಬದ್ದ ಗಂಡುಗಲಿ ಕುಮಾರ ರಾಮರು ಹಿಡ್ಕೊಂಡು ಇಗ್ಗ ಮುಗ್ಗ ಬಾರಿಸಿದ್ರು. ನೋಡಲಿ ಮೈ ಮೇಲಿದ್ದ ಬಟ್ಟೆ ಹರಿಯೋವರೆಗೂ ಜನ ಹೆಂಗೆ ಗೂಸಾ ಕೊಟ್ಟಿದ್ದಾರೆ. ಬಾಯಲ್ಲಿ ನೋಡೋ ಜಾಮ್ ಬೇರೆ ಬಂದ್ಬಿಟ್ಟಿದೆ. ಇವನಿಗೆ ಕೊಡ್ತಾರೋ ಏಟನ್ನ ನೋಡಿದ್ರೆ ಇನ್ ಮುಂದೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಹುಡುಗಿರ್ನ ಚುಡಾಯಿಸೋ ರೋಡ್ ರೋಮಿಯೋಗಳು ಹುಡುಗಿರ್ ಸುದ್ದಿಗೆ ಹೋಗಲ್ಲ. ಏನಂತೀಯ ಡಿಯರ್? ಈ ಮ್ಯಾಟರು ಸೈಡ್ಗಿರ್ಲಿ ಕಾಂತ. ನೋಡಲ್ಲಿ ನಮಗೆಲ್ಲ ಅನ್ನ ಹಾಕ್ತಾ ಇರೋ ನಮ್ಮ ಫಾರ್ಮರ್ ಪೀಪಲ್ಗೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾನೆ ಇರುತ್ತೆ. ನೋಡಲಿ ಯಾರ ಹಂಗಿಲ್ಲದೆ ಕಷ್ಟಪಟ್ಟು ದುಡಿದು ಎದೆ ಉಬ್ಬಿಸ್ಕೊಂಡು ನಡೆದಾಡೋ ನಮ್ಮ ರೈತರೆಲ್ಲ ಹೆಂಗೆ ಬಾಯ್ ಬಡ್ಕೊಳ್ತಿದ್ದಾರೆ. ಕರಳು ಚುರುಕನಲ್ವಾ ಕಾಂತ ನಿನಗೆ? ನೋಡಲಿ ವರ್ಷಾನುಗಟ್ಟಲೆ ಚಳಿ ಮಳೆ ಅನ್ನದೆ ಮೈ ಮುರಿದು ದುಡಿದು ಕಬ್ಬು ಬೆಳೆದು ಫ್ಯಾಕ್ಟರಿಗೆ ಕೊಟ್ಟು ನಮ್ಮ ದುಡ್ಡು ಕೊಡ್ರಯ್ಯ ಅಂತ ಕೇಳಿದ್ರೆ ಯಾವ ದುಡ್ಡು ಅಂತ ಕೇಳ್ತಿದಾರಲ್ಲ ಈ ನಾನ್ ಸೆನ್ಸ್ ಫೆಲೋ. ಸ್ವಲ್ಪನೂ ಬುದ್ಧಿ ಬೇಡವಾ ಇವ್ರಿಗೆ? ತಲೆಲೇನ್ ಲದ್ದಿ ಇದ್ಯಾ ಇವ್ರಿಗೆ? ಆ ವೀರಭದ್ರ ಗಾಡೆ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿ. ಪಾಪ ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಕಾಂತ. ಏನಂತೀಯ ನೀನು? ಇದೆಲ್ಲ ಇರ್ಲಿ. ನೋಡಲಿ ಗರಿ ಗರಿ ಖಾದಿ ಬಟ್ಟೆ ಹಾಕೊಂಡು ಬಿಂದಾಸ್ ಆಗಿ AC ಕಾರಲ್ಲಿ ತಿರುಗಾಡೋ ನಮ್ಮ ಕುಮಟ MLA ಸಾಹೇಬ್ರು ತಲೆಗೊಂದು ಹ್ಯಾಟ್ ಹಾಕೊಂಡು ರಸ್ತೆ ರಿಪೇರಿ ಮಾಡ್ತಾ ಇದ್ರೆ ಯಾಕೆ ಗುರು ನಿಮ್ಗೆ ಯಾಕೆ ಈ ಪೊಸಿಷನ್ ಬಂತು ಅಂತ ಕೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಉಸ್ತುವಾರಿ ಸಚಿವರು ಅಂದ್ಬಿಟ್ರಲ್ಲ ಈ MLA ಸಾಹೇಬ್ರು. ಏನ್ ಮಾಡೋದು ಇವ್ರನ್ನ? ಎಲ್ಲ ಸಂದರ್ಭದಲ್ಲೂ ನಮ್ಮ ರಸ್ತೆ ಬಗ್ಗೆ ಮಾತ್ರ ನಾನು ಅವ್ರ ಹತ್ರ ವಿನಂತಿಯನ್ನು ಮಾಡ್ಕೊಂಡಿದ್ದೆ. ಬೇರೆ ಯಾವ ಕೆಲಸಗಳಿಗೂ ನಾನು ವಿನಂತಿ ಮಾಡಿಲ್ಲ. ಅಥವಾ ಒಂದು ವರ್ಗಾವರ್ಗಿ ಯಾವ್ದು ಅಧಿಕಾರಿಗಳ ಬಗ್ಗೆನೂ ನಾನು ಕೇಳ್ಕೊಂಡಿದ್ದೆ ಇರಲಿಲ್ಲ. ಆದ್ರೂ ಸಹ ಅವರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಇರ್ಲಿ ಬಿಡಿ ಬಾಸ್, ಕಷ್ಟಪಟ್ಟು ವೋಟ್ ಹಾಕಿ AC ಕಾರ್ನಲ್ಲಿ ಓಡಾಡೋ ಹಾಗೆ ಮಾಡಿರ್ತಾರೆ ಈ ನಮ್ಮ ಪೀಪಲ್. ಅವ್ರಿಗೋಸ್ಕರ ಕ್ಯಾಮ್ರಾ ಮುಂದೆ ಅಪರೂಪಕ್ಕೆ ಇಂಥ ಪೋಸ್ ಕೊಡೋದೇನು ಬಿಗ್ ವಿಷಯ ಅಲ್ವಾ ಡಿಯರ್? ಏನಂತೀಯ ನೀನು? ನನ್ ಮಾತು ಕರೆಕ್ಟ್ ಅಲ್ವಾ? ಓಕೆ. ಸಪೋಸ್ ಅಲ್ಲೇನಾದ್ರೂ ಟಿವಿ ಚಾನಲ್ ಕ್ಯಾಮ್ರಾ ಇರದೇ ಇದ್ರೆ ಇವರು ರಸ್ತೆ ರಿಪೇರಿ ಮಾಡ್ತಾ ಇದ್ರ ಡಿಯರ್? ಹೇಳು ನೋಡೋಣ. ನಾನ್ ಸೆನ್ಸ್ ಪೀಪಲ್. ನೋ ಕಾಂತ, ನೆವರ್. ನಮ್ಮ ಮನೆ ದೇವರಾಣೆಗೂ ಮಾಡ್ತಾ ಇರ್ಲಿಲ್ಲ. ಇವ್ರ ಹಾಗೆ 224 MLAs ರಸ್ತೆ ರಿಪೇರಿ ಮಾಡಿದ್ರೆ ಓಡಾಡೋದಕ್ಕೆ ಒಳ್ಳೆ ರಸ್ತೆನಾದ್ರೂ ಸಿಕ್ಕತ್ತೆ. ಐ ಲೈಕ್ ಇಟ್. ವಾಟ್ ಎವರ್ ಇಟ್ ಮೇ ಬಿ. ನೋಡಲಿ ನಮ್ಮ ಸಿದ್ದೂಸ್ ಮತ್ತೆ ಯಾರಿಗೋ ರೋಪ್ ಹಾಕ್ತಾ ಇದ್ದಾರೆ. ವಾಟ್ ಸಿದ್ದೂಸ್ ಬ್ರದರ್, ನಿಮ್ಗೇನೋ ಅರ್ಜೆಂಟ್ ಅಂತಲ್ಲ? ಏನದು ಮ್ಯಾನ್? ಪ್ಲೀಸ್ ಟೆಲ್ ಮೀ. ಕೂಡಲೇ ಅಸೆಂಬ್ಲಿ ಕರಿಬೇಕು. ಏನ್ ಮ್ಯಾನ್ ಅಕ್ಕಪಕ್ಕ ನೋಡ್ತಾ ಇದ್ಯಾ? ಕುಮ್ಮಿನೂ ಇಲ್ಲ ಎಡ್ಡಿನೂ ಇಲ್ಲ. ಧೈರ್ಯವಾಗಿ ಹೇಳೋ ಮ್ಯಾನ್, ನಾನಿದ್ದೇನೆ. ತುರ್ತು ಅಧಿವೇಶನ ಕರಿಬೇಕು. ಲೋಕಾಯುಕ್ತ ವರದಿ ಚರ್ಚೆ ಮಾಡಬೇಕು. ಲೋಕಾಯುಕ್ತರು ಮಾಡಿರ್ತಕ್ಕಂಥ ಶಿಫಾರಸುಗಳನ್ನು ಸರ್ಕಾರ ಒಪ್ಪಿಕೊಂಡು ಅವನ್ನು ಜಾರಿಗೆ ಕೊಡಬೇಕು. ಏನು ಈಗ ಲೋಕಾಯುಕ್ತರು ಯಾರ್ಯಾರಿಂದ ವಸೂಲು ಮಾಡಬೇಕು ಅಂತ ಹೇಳಿದರೆ ಅವರಿಂದ ವಸೂಲು ಮಾಡಬೇಕು. ಅವರ ಆಸ್ತಿಗಳನ್ನು ಮುಟ್ಗೋಲು ಹಾಕಬೇಕು. ಕೇಳೋದು ಯಾಕಂತ ನಮ್ಮ ಸಿದ್ದರಾಮಯ್ಯನವರು ಒಟ್ನಲ್ಲಿ ಫ್ಲವರ್ ಪಾರ್ಟಿ ಅವರ ಪ್ರಾಪರ್ಟಿನ ಮುಟ್ಟುಗೋಲು ಹಾಕಿಸಿ ಮಜಾ ತಗೊಳ್ಳೋ ಸ್ಕೆಚ್ ಹಾಕಿದಾರಂತೆ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ಮಜಾ ತಗೊಳ್ಳಿ ಬಿಡೋ, ನಾವು ಮಜಾ ತಗೊಳ್ಳೋಣ. ಅವ್ರ ಮಾತನ್ನ ಕೇಳ್ಕೊಂಡು ಹೋಗಿ ಏನ್ CM ಸಾಹೇಬ್ರೆ ಸಿದ್ದರಾಮಯ್ಯನವರು ತಮಗೆ ಏನೋ ಹೇಳಿದಾರ ಅಂತಲ್ಲ, ಏನದು ಅಂತ ಕೇಳಿದ್ರೆ ನನ್ಗೆ ಗೊತ್ತಾಗಿಲ್ಲ. ಅವ್ರಿಗೆ ಕರೆದಿರೋದು ಹೇಳೋದು ನಂಗೆ ಗೊತ್ತೇ ಇಲ್ಲ. ಅವ್ರು ಯಾರು ನನಗೆ ಗೊತ್ತಿಲ್ಲ, ಅವ್ರು ನನಗೇನು ಹೇಳೇ ಇಲ್ಲ ಅಂತಾರಲ್ಲ. ವಾಟ್ ಎ ಜೋಕ್, ಐ ಡೋಂಟ್ ಲೈಕ್ ಇಟ್. ಹೋಗ್ಲಿ ಬಿಡು ಕಾಂತ, ಇದೆಲ್ಲ ಇದ್ದಿದ್ದೆ ಗೋಳು. ನಡಿ, ಯಾಕೋ ಸಿಕ್ಕಾಪಟ್ಟೆ ಬೋರ್ ಆಗಿದೆ. ನಡಿ ಕಾಂತ, ನನ್ನ RX 135 5 ಸ್ಪೀಡ್ ಬೈಕ್ ನಲ್ಲಿ ಹೋಗಿ MG ರೋಡ್ ಸುತ್ತಾಡ್ಕೊಂಡು ಎಂಪೈರ್ ನಲ್ಲಿ ಬಿರಿಯಾನಿ ತಿನ್ಕೊಂಬರೋಣ. ನಡಿ ಕಾಂತ, ನಡಿ.
ಧನ್ಯವಾದ.